ಎಲ್ಲರಿಗೂ ನಮಸ್ಕಾರ. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ನೋಡ್ರಿ. ಇಷ್ಟು ದಿನ ನಾವೇನ್ ಮಾಡಿದ್ವಿ, ಪ್ರಿಪರೇಟರಿ 3 ಎಕ್ಸಾಮ್ ನಡೆಯೋ ಕಾರಣಕ್ಕೋಸ್ಕರವಾಗಿ ಯಾವುದೇ ರೀತಿಯಾದ ಕ್ಲಾಸಸ್ ಅನ್ನ ಅಪ್ಲೋಡ್ ಮಾಡಿದ್ದಿಲ್ಲ. ಮತ್ತು ಇವತ್ತಿಂದ ಮಾರ್ಚ್ 1, ಇವತ್ತಿಂದ ಕರೆಕ್ಟ್ ಹೇಳ್ಬೇಕಂದ್ರೆ 17 ದಿನ 18ನೇ ತಾರೀಕಿಗೆ ನೀವೇನ್ ಮಾಡ್ತೀರಾ, SSLC ಫೈನಲ್ ಎಕ್ಸಾಮ್ ಅನ್ನ ಬರಿತಾ ಹೋಗ್ತೀರಾ. ಆ ಕಾರಣಕ್ಕೋಸ್ಕರವಾಗಿ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದಲ್ಲಿ ಬರುವಂತಹ ಪಾಸಿಬಿಲಿಟಿ ಕ್ವಶನ್ಸ್ ಯಾವ ತರ ಇರ್ತಾವಂದ್ರೆ, ಇದರಲ್ಲಿ ಓನ್ಲಿ 3 ತರ ಕ್ವಶನ್ಸ್ ಬರ್ತವೆ. ಒಂದು ನೇರವಾಗಿ ಕೊಡ್ತಾರೆ, ಇನ್ನು ಒಂದು ಚಿಹ್ನೆ ಚೇಂಜ್ ಮಾಡೋ ಕೊಡ್ತಾರೆ, ಚಿಹ್ನೆ ಬದಲಾಯಿಸಲು, ಇನ್ನು ಒಂದು ಒಂದನ್ನು ಇನ್ನೊಂದಕ್ಕೆ ಗುಣಾಕಾರ ಮಾಡುವುದು. ಯಾವ ತರಪ್ಪ ಅಂದ್ರೆ, ಮೊದಲನೇದಾಗಿ ಫಸ್ಟ್ ನೇರ ವಿಧಾನ ಯಾವ ರೀತಿ ಕೊಟ್ಟಿರ್ತಾನಂದ್ರೆ, 2x plus y is equal to 6, x minus y is equal to 6 ಅಂತ ಕೊಟ್ಟಿದ್ದಾನೆ. ಓಕೆನಾ? ಇದು ನೇರ ವಿಧಾನ. ಯಾವ ರೀತಿ ಅಂದ್ರೆ, ಇಲ್ಲಿ x ಮತ್ತು y ಬೆಲೆನ ಕಂಡುಹಿಡಬೇಕು. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಗಳಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ, x ಮತ್ತು y ಬೆಲೆನ ಕಂಡುಹಿಡಿಬೇಕಾಗುತ್ತೆ. ಯಾವುದೇ ಒಂದು ಚರಾಕ್ಷರವನ್ನ ಕ್ಯಾನ್ಸಲ್ ಮಾಡುವುದರ ಮೂಲಕ ನಾವೇನ್ ಮಾಡ್ಬೇಕು, x ಮತ್ತೆ y ಬೆಲೆಯನ್ನ ಕಂಡುಹಿಡಿಬೇಕಾಗುತ್ತೆ. ಹೌದಾ? ಇಲ್ಲಿ ನೋಡೋಣ, y ಪ್ಲಸ್ ಮೈನಸ್ ಇದೆ, ಡೈರೆಕ್ಟ್ ನೇರ ವಿಧಾನ ಮೂಲಕ ಕೇಳಿದಾನೆ. ಅದಕ್ಕೋಸ್ಕರ ಅವೆರಡನ್ನು ಕ್ಯಾನ್ಸಲ್ ಮಾಡಿ 3x ಪ್ಲಸ್ x ಅಂದ್ರೆ 2x ಪ್ಲಸ್ x 3x, 6 ಪ್ಲಸ್ 6 12, x is equal to 12 divided by 3, 3 ಒಂದೇ 3 4 x is equal to 4 ಅಂತ. x ಬೆಲೆ 4 ಸಿಕ್ತಾ? ಇದನ್ನ ಸಮೀಕರಣ 1 ಅಂತ ತಗೊಳ್ಳೋಣ, ಇದನ್ನ ಸಮೀಕರಣ 2 ಅಂತ ತಗೊಳ್ಳೋಣ. ಸಮೀಕರಣ 1ರಲ್ಲಿ ಹಾಕಲಾಗಿ x is equal to 4 ಅನ್ನ ಸಮೀಕರಣ 1ರಲ್ಲಿ ಹಾಕಲಾಗಿ, ಸಮೀಕರಣ 1 ಏನಿದೆ, 2x ಪ್ಲಸ್ y is equal to 6 ಇದೆ. x ಇದ್ದ ಜಾಗದಾಗ ಏನ್ ಹಾಕ್ಬೇಕು, ಇವಾಗ 4 ಹಾಕ್ಬೇಕು, ಪ್ಲಸ್ 6 is equal ಪ್ಲಸ್ y is equal to 6. 4 2 8 ಪ್ಲಸ್ y is equal to 6. y is equal to, ಇದು ಪ್ಲಸ್ ಇದೆ, ಈ ಕಡೆ ಬಂದ್ರೆ ಏನಾಗುತ್ತೆ, ಮೈನಸ್ ಆಗುತ್ತೆ. 6 minus 8 y is equal to -2. ನೀವು ಸಮೀಕರಣ 1ರಲ್ಲಾದ್ರೂ ಹಾಕಿ, 2ರಲ್ಲಾದ್ರೂ ಹಾಕಿ, ಆನ್ಸರ್ ಏನಾಗುತ್ತೆ, ಸೇಮೇ ಬರುತ್ತೆ. ಇದೇನು ನೇರ ವಿಧಾನ. ನೆಕ್ಸ್ಟ್ ಚಿಹ್ನೆ ಬದಲಿಸೋದು. ಇದನ್ನೇ ಕೊಟ್ಟಿರ್ತಾನೆ, ಇದನ್ನೇ ಚಿಹ್ನೆ ಬದಲಾವಣೆ ಮಾಡಿ ಬರೋಣ. ಯಾವ ರೀತಿಯಪ್ಪ ಅಂದ್ರೆ, 2x plus y is equal to 6. ನೆಕ್ಸ್ಟ್ ಏನ್ ಮಾಡೋಣ, x ಪ್ಲಸ್ y is equal to 2 ಅಂತ ಬರ್ಕೊಳ್ಳೋಣ. ಓಕೆನಾ? ನೋಡಿ, ಇದರಲ್ಲಿ ಪ್ಲಸ್ y ಕೂಡ ಪ್ಲಸ್ ಇದೆ, ಇಲ್ಲಿ y ಕೂಡ ಪ್ಲಸ್ ಇದೆ. ಪ್ಲಸ್ ಪ್ಲಸ್ ಕ್ಯಾನ್ಸಲ್ ಆಗಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಕೆಳಗಿರ್ತಕ್ಕಂಥ ಎಲ್ಲಾ ಚಿಹ್ನೆಗಳನ್ನ ಚೇಂಜ್ ಮಾಡ್ಬೇಕು. ಇಲ್ಲಿ ಮೇಲ್ ಪ್ಲಸ್ ಇದೆ, ಮೈನಸ್ ಆಗುತ್ತಾ, ಇಲ್ಲಿ ಪ್ಲಸ್ ಇದೆ, ಮೈನಸ್ ಆಗುತ್ತಾ, ಇಲ್ಲಿ ಪ್ಲಸ್ ಇದೆ, ಮೈನಸ್ ಆಗುತ್ತೆ. ಏನ್ ಮಾಡ್ತಾ ಹೋಗ್ಬೇಕು ಇವಾಗ, ಪ್ಲಸ್ y ಮೈನಸ್ y ಗೆಟ್ಸ್ ಕ್ಯಾನ್ಸಲ್. 2 x ಅಲ್ಲಿ 1 x ಹೋದ್ರೆ x ಉಳಿತೈತಿ, 6 ಅಲ್ಲಿ 2 ಹೋದ್ರೆ 4, x ಬೆಲೆ ಏನಾಗುತ್ತೆ, 4. ಸಮೀಕರಣ ಇದನ್ನ 1 ಅನ್ಕೊಳ್ಳೋಣ, ಇದನ್ನ 2 ಅನ್ಕೊಳ್ಳೋಣ. ಇದನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಶಾರ್ಟ್ ಆಗಿ ತಿಳಿಸ್ತಾ ಇದ್ದೀನಿ. ನೀವೇನ್ ಮಾಡ್ರಿ, ಇದನ್ನ ಕೊಟ್ಟಿರುವ ದತ್ತಾಂಶಗಳು ಅಂತ ಬರ್ಕೊಂಡು ಅವುಗಳನ್ನ ಸಮೀಕರಣ 1 ಸಮೀಕರಣ 2 ಅಂತ ಬರೆದು, ನೆಕ್ಸ್ಟ್ ಸಮೀಕರಣ 1 ಮೈನಸ್ ಸಮೀಕರಣ 2 ಅಂತ ಬರೆದು, ಈ ರೀತಿ ಬರೆದು ಬರಿತಾ ಹೋಗ್ಬೇಕಾಗತ್ತ. ನಾ ಏನ್ ಮಾಡ್ತಾ ಇದ್ದೇನೆ, ಇಲ್ಲಿ ಶಾರ್ಟ್ ಆಗಿ, ವಿಡಿಯೋ ಲೆಂದಿ ಆಗ್ಬಾರ್ದು, ಕಡಿಮೆ ಸಮಯದಲ್ಲಿ, ಯಾಕೆಂದ್ರೆ ಸಮಯ ಜಾಸ್ತಿ ಇಲ್ಲ, ಕಡಿಮೆ ಸಮಯದಲ್ಲಿ ಹೆಚ್ಚು ಅಂಕಗಳನ್ನ ಪಡ್ಕೋಬೇಕಾಗತ್ತ. ಅದಕ್ಕೋಸ್ಕರ ನಾವು ಏನ್ ಮಾಡ್ತಾ ಇದ್ದೀನಿ, ಬೇಗ ನಾಲೆಜ್ ಅನ್ನ ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ರಿ, x is equal to 4. x is equal to 4 ಅನ್ನ ಸಮೀಕರಣ 2ರಲ್ಲಿ ಹಾಕೋಣ. ಇವಾಗ ಸಮೀಕರಣ 2ರಲ್ಲಿ ಹಾಕಲಾಗಿ. ಓಕೆನಾ? ಸಮೀಕರಣ 2ರ ಹಾಕೋಣ. ನೋಡ್ರಿ, x is equal to 4 ಏನಿದೆ, ಸಮೀಕರಣ 2 ವೇಟ್, ಇಲ್ಲಿ ನೋಡಿ, ಸಮೀಕರಣ 2 x ಪ್ಲಸ್ y is equal to 2 ಇದೆ. x ಜಾಗದಲ್ಲಿ 4 ಅಂತ ಹಾಕ್ತಿವಿ, y is equal to 2, y is equal to 2 ಪ್ಲಸ್ ಇದೆ, ಆ ಕಡೆಗೆ ಹೋದ್ರೆ ಏನಾಗುತ್ತೆ, -4 ಆಗುತ್ತೆ. x is equal to y is equal to -2 ಆಗುತ್ತೆ. ಓಕೆನಾ? x ಮತ್ತೆ y ಬೆಲೆ ಏನ್ ಮಾಡಿದ್ವಿ, ಫೈಂಡ್ ಔಟ್ ಮಾಡಿದ್ವಿ. ಈಗ ಓಕೆ, ಮೂರನೇದ್ದು ಯಾವ ರೀತಿಯಪ್ಪ ಅಂದ್ರೆ, ಚಿಹ್ನೆ ಬದಲು ಮಾಡೋದು.
ನೋಡಲಿ 2x y is equal to 8. ಮತ್ತೇನ್ ಮಾಡೋಣ ಇದಕ್ಕೆ x plus 2y is equal to ಸಾರಿ ವೇಟ್ ಇಲ್ಲಿ ಚಿಹ್ನೆ ಚೇಂಜ್ ಮಾಡ್ಬೇಕು ಮೈನಸ್ 2y is equal to 4 ಅಂತ ಬರ್ಕೊಳ್ಳೋಣ. ಇಲ್ಲಿ ನೋಡಿ ಯಾವುದೇ ಒಂದು ಚರಾಕ್ಷರಗಳು ಏನಾಗಿಲ್ಲ, ಸೇಮ್ ಆಗಿಲ್ಲ. ವೇರಿಯೇಬಲ್ಸ್ ಏನಾಗಿಲ್ಲ, ಯಾವುದು ಎಕ್ಸ್ ವೈ ಯಾವುದೇ ರೀತಿ ಚರಾಕ್ಷರಗಳು ಏನಾಗಿಲ್ಲ, ಸೇಮ್ ಆಗಿಲ್ಲ. ಆ ಕಾರಣಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಸೇಮ್ ಮಾಡ್ಕೋಬೇಕು. ಈಗ ಫಸ್ಟ್ ನಿರ್ಧಾರ ಮಾಡ್ಬೇಕು, ನೀವು ಎಕ್ಸ್ ನ ಕ್ಯಾನ್ಸಲ್ ಮಾಡ್ತಿರೋ ಅಥವಾ ವಾಯ್ ನ ಕ್ಯಾನ್ಸಲ್ ಮಾಡ್ತಿರೋ ಅಂತ. ಎಕ್ಸ್ ನ ಕ್ಯಾನ್ಸಲ್ ಮಾಡಿದ್ರೆ ಎಕ್ಸ್ ಜೋಡಿ ಏನಿರ್ತದಲ್ಲ ಅದನ್ನ ಕೆಳಗಿನ ಸಮೀಕರಣಕ್ಕೆ, ಈ ಎಕ್ಸ್ ಜೋಡಿ ಏನಿರುತ್ತಲ್ಲ ಅದನ್ನ ಮೇಲಿ ಸಮೀಕರಣಕ್ಕೆ ಗುಣಾಕಾರ ಮಾಡ್ಕೋಬೇಕು. ಯಾವ ರೀತಿ ಸರ್ ಅಂದ್ರೆ 2x plus y is equal to 8 into ಈ ಎಕ್ಸ್ ಏನೈತಿ, ಒಂದೈತಿ, ಏನಿಲ್ಲ ಅಂದ್ರೆ 1 ಇರುತ್ತಾ, ಇಂಟು 1 ಅಂತಂದ ಹೇಳಿ ಕೆಳಗಡೆ ಎಕ್ಸ್ ಮೈನಸ್ 2y is equal to 4 ಅಂತಂದ ಹೇಳಿ ಈ ಎಕ್ಸ್ ಜೋಡಿ ಏನಿದೆ ಇಲ್ಲಿ, ಈ ಎಕ್ಸ್ ಜೋಡಿ 2 ಇದೆ, ಈ ಎಕ್ಸ್ ಜೋಡಿ ಏನಿಲ್ಲ ಅಂದ್ರೆ 1 ಇರುತ್ತೆ. ಅದನ್ನ ಏನ್ ಮಾಡೋಣ ನಾವಿಲ್ಲಿ 2 ಅಂತ ಬರ್ಕೊಳ್ಳೋಣ. ಈಗ ಏನ್ ಮಾಡ್ಬೇಕು, ಗುಣಾಕಾರ ಮಾಡ್ತಾ ಹೋಗ್ಬೇಕು. 1 into 2x ಅಂದ್ರೆ 2x plus y is equal to 8 1 8, 8 1 8 ಅಂತ. ಎರಡನ್ನ ಏನ್ ಮಾಡ್ರಿ, ಓಲ್ಡ್ ಟರ್ಮಿಗೆ ಗುಣಾಕಾರ ಮಾಡ್ಬೇಕು, ಅದು ನೆನಪಿರ್ಲಿ. ಓಲ್ಡ್ ಟರ್ಮಿಗೆ 2 ಇಂಟು ಎಕ್ಸ್ ಅಂದ್ರೆ 2x ಮೈನಸ್ 2 4y is equal to 4 8. ಇಲ್ಲಿ ನೋಡಿ ನೆಕ್ಸ್ಟ್ ಚಿಹ್ನೆ ಏನಾಗ್ಬೇಕು, ಚೇಂಜ್ ಆಗ್ಬೇಕಿತ್ತಲ್ಲ. ಇಲ್ಲಿ ನೋಡಿ ಇದು ಪ್ಲಸ್ ಐತಿ, ಇಲ್ಲಿ ಪ್ಲಸ್ ಐತಿ, ಚೇಂಜ್ ಆಗಲ್ಲ. ಸೊ ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ, ಇದೇನಾಗುತ್ತೆ ಮೈನಸ್ ಆಗುತ್ತೆ. ಪ್ಲಸ್ 2x ಮೈನಸ್ 2x ಕ್ಯಾನ್ಸಲ್. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಇದನ್ನ ನಾವು ಹಂಗೆ ಅಸಂಪ್ಷನ್ ಅಲ್ಲಿ ಹಾಕೊಂಡ್ರು ಕೂಡ ಎಷ್ಟು ಚೆನ್ನಾಗಿ ಪ್ಲಸ್ ಮೈನಸ್ ಬಂದಿದೆ. ಕೂಡ ಏನಾಗುತ್ತೆ, ಇದು ಕಾನ್ಸ್ಟೆಂಟ್ ಕೂಡ 0 ಆಗ್ಬಿಡ್ತದೆ. ಇಸ್ ಈಕ್ವಲ್ ಟು ಇಲ್ಲೇನಾಗುತ್ತೆ ನೋಡ್ರಿ, ಪ್ಲಸ್ 1y 4y ಅಂದ್ರೆ 5y, y is equal to 0/5 ಅಂತ ಹೇಳಿದ್ರೆ y is equal to 0 ನ, y is equal to 0 ಇದ್ದದನ್ನ ಇಕ್ವೇಶನ್ 1 ರಲ್ಲಿ ಹಾಕ್ಬೇಕು. ಇದು ಇಕ್ವೇಶನ್ 1 ನೆನ್ಪಿಟ್ಕೋರಿ. ಮತ್ತೆ ಇದನ್ನ ಯಾವುದೇ ರೀತಿ ಇಕ್ವೇಶನ್ 1 and 2 ಅಂತ ತಗೊಳಗಿಲ್ಲ ನೀವು. ಇಕ್ವೇಶನ್ 1 ಇಕ್ವೇಶನ್ 2 ಎದ್ರಲ್ಲಿ ಹಾಕ್ತಿರಿ, y is equal to 0 ನ ಸಮೀಕರಣ 1ರಲ್ಲಿ ಹಾಕಲಾಗಿ, ಸಮೀಕರಣ 1ರಲ್ಲಿ ಹಾಕಲಾಗಿ. y is equal to 0 ಅಂದ್ರೆ 2x plus y is equal to 0 is equal to 8 ಇದೆನಾ. 2x plus 0 ಅಂದ್ರೆ 0 ನೇ. ಓಕೆ, 2x is equal to 8 ಅಂತ. 2x is equal to 8, x is equal to 8 divided by 2, 2 1s 2 4s x is equal to 4. ಇಲ್ಲಿ ನೋಡ್ರಿ x is equal to 0 ಬಂತು, y is equal ಅಲ್ಲ x is equal to 4 ಬಂತು, y is equal to 0 ಬಂತು. ಈ ರೀತಿಯಾಗಿ 3 ಪಾಸಿಬಿಲಿಟೀಸ್ ಅಲ್ಲಿ ಏನ್ ಮಾಡ್ತಾ ಹೋಗ್ತಾನೆ, ಕೊಡ್ತಾ ಹೋಗ್ತಾನೆ. ಒಂದು ಚಿಹ್ನೆ, ಒಂದು ನೇರವಾಗಿ ಕೊಡ್ತಾ ಹೋಗ್ತಾನೆ, ಇನ್ನೊಂದು ಚಿಹ್ನೆ ಚೇಂಜ್ ಮಾಡಕ್ ಕೊಡ್ತಾನೆ, ನೆಕ್ಸ್ಟ್ ಇನ್ನೊಂದೇನು, ಒಂದನ್ನ ಇನ್ನೊಂದಕ್ಕೆ ಗುಣಾಕಾರ ಮಾಡುವುದರ ಮೂಲಕ ಈ ರೀತಿಯಾಗಿ ಈ ಒಂದು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದಲ್ಲಿ ಬರ್ತಕ್ಕಂತಹದ್ದ ಏನು ಎಕ್ಸ್ ಮತ್ತ ವಾಯ್ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಕೇಳ್ತಾನೆ. ಓಕೆನಾ, ಇದು ನಿಮಗೆ 3 ಮಾರ್ಕ್ಸ್ಗೆ ಫಿಕ್ಸ್ ಕ್ವಶನ್ ಫಿಕ್ಸ್ ಬರ್ತದ ನೋಡ್ರಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಇನ್ನು ಹೆಚ್ಚಿನ ವಿಡಿಯೋಗಳನ್ನ ನಾನೇನ್ ಮಾಡ್ತಾ ಹೋಗ್ತೀನಿ, ಕೊಡ್ತಾ ಹೋಗ್ತೀನಿ. ಇದ್ರಿಂದ ಮಾರ್ಚ್ 1ರಿಂದ ನಿಮ್ಗೆ ಕರೆಕ್ಟ್ ಸಿಗೋದು 17 ದಿನ. ಈ 17 ದಿನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋರಿ. ಈಗಾಗ್ಲೇ ನಿಮ್ಗೆ ಪ್ರಿಪರೇಟರಿ 1, ಪ್ರಿಪರೇಟರಿ 2, ಪ್ರಿಪರೇಟರಿ 3 ಈ 3 ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ತಾ ಬಂದಂತೆ ಎಲ್ಲಾ ಪ್ರಶ್ನೆಗಳಿಗೂ ಏನಾಗಿದೆ, ನಮ್ಮ ಈ ಒಂದು ಯೂಟ್ಯೂಬ್ ಕ್ಲಾಸಸ್ ಅಲ್ಲಿ ಏನ್ ಮಾಡ್ತಾ ಹೋಗಿದ್ದೇವೆ, ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದೀವಿ. ನಾವು ಎಕ್ಸ್ಪ್ಲೇನ್ ಮಾಡಿದ್ದು ಏನಾಗಿದೆ, ಈ ಯೂಟ್ಯೂಬ್ ಕ್ಲಾಸಿನಿಂದ ಕ್ವಶನ್ಗಳು ಬಂದಿದೆ. ಆ ಕಾರಣಕ್ಕೋಸ್ಕರವಾಗಿ ಮೆಥಡ್ ಅನ್ನ ತಿಳ್ಕೊಳೋದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಇಲ್ಲಿ ಮೆಥಡ್ ಅನ್ನ ಹೇಳ್ತಾ ಹೋಗ್ತೀವಿ. ಓಕೆನಾ, ಧನ್ಯವಾದಗಳು.